ಕೈಗಾರಿಕಾ ಅಥವಾ ಇಂಡಸ್ಟ್ರಿಯಲ್ KDBನಲ್ಲಿ ಇಂಡಸ್ಟ್ರಿಯಲ್ ಸೈಟ್ ಅಲಾಟ್ಮೆಂಟ್ಗೆ ಇರ್ತಕ್ಕಂತಹ ನೀತಿ ನಿಯಮಗಳು ಬೇರೆ, CA ಸೈಟ್ ಹಂಚಿಕೆಗೆ ಇರ್ತಕ್ಕಂಥ ನಿಯಮಗಳು ಬೇರೆ. ವಾಣಿಜ್ಯ ನಿವೇಶನಗಳು ಆದಂಥ ಸಂದರ್ಭದಲ್ಲಿ KIDB ಇರ್ಬೋದು, BDA ಇರ್ಬೋದು ಅಥವಾ ಮತ್ತೊಂದಿರ್ಬೋದು, ಅವರು ಹರಾಜಾಗೋದಕ್ಕೆ ಅವಕಾಶ ಇದೆ. ಆದರೆ CA ಸೈಟ್ ಹರಾಜಾಗೋದಕ್ಕೆ ಅವಕಾಶ ಇಲ್ಲ. ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿರವರು ಸಹ ಅಖಿಲ ಭಾರತ ರೈಲ್ವೆ ಗ್ರಾಹಕರ ವೇದಿಕೆಯ ಅಧ್ಯಕ್ಷರಾಗಿದ್ದರು. ಅಂದರೆ ಒಂದು ಕ್ಯಾಬಿನೆಟ್ ಸಚಿವ ಸ್ಥಾನದ ಸಮಾನ ಅಂತರುವಂಥ ಒಂದು ಅಧಿಕಾರವನ್ನು ಪಡ್ಕೊಂಡಿದ್ದರು. ಯಾರಿಂದ ಅಧಿಕಾರವನ್ನು ಪಡ್ಕೊಂಡಿದ್ದರು? ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆರವರ ಒಂದು ಶಿಫಾರಸಿನ ಮೂಲಕ. ಅವಾಗ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ರಾಜಕೀಯ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷನವರಿಗೆ ಅನುಕರಣೆ ಅಥವಾ ದಯಪಾಲನೆ ಮಾಡಿತ್ತು ಅನ್ನೋ ಮಾತನ್ನು ಹೇಳ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಅವ್ರು ನನಗೇನೋ BJP ಅವ್ರನ್ನೇನೋ ಬೆಳೆಸ್ಬಿಟ್ಟು ವಿರೋಧ ಪಕ್ಷದ ನಾಯಕರು ಮಾಡಿಬಿಟ್ಟು ಅವರು ವಿಧಾನ ಪರಿಷತ್ತಲ್ಲಿ ತಿಳಿದಿದ್ದಾರೆ. ಸಂತೋಷ, ನೀವು ಆಗಿ ನಿಮ್ಮ ಕೆಲಸವನ್ನು ನೀವು ಮಾಡಿ. ಆದರೆ ಹಿಂದೆ ನೀವು ಕಾಂಗ್ರೆಸ್ ಪಕ್ಷದಲ್ಲೂ ಸಹ ರಾಜಕೀಯ ಮೆಟ್ಟಲ್ಗಳನ್ನ ಹತ್ಕೊಂಡು ಹೋಗಿರ್ತಕ್ಕಂಥದ್ದನ್ನ ಮರಿಬಾರ್ದು. ಆ ಕಾರಣಕ್ಕೆ ನೀವು ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಸಹ ವಿಧೇಯತೆಯನ್ನು ತೋರಬೇಕಾಗತ್ತೆ. ಹಂಗಂತೇಳಿ ನಿಮ್ಮಿಂದ ನಾವು ಫೇವರ್ ಕೇಳ್ತಾ ಇಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಟೀಕೆ ಮಾಡೋದಕ್ಕೆ ಮುಂಚೆ ನಿಯಮಾವಳಿಗಳನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತೇನು KDBಯಿಂದ ಹಂಚಿಕೆ ಆಗಿದೆ, ಇದು ನಾಟ್ ಇಂಡಸ್ಟ್ರಿಯಲ್ ಸೈಟ್, ನಾಟ್ ಇಂಡಸ್ಟ್ರಿಯಲ್ ಪ್ಲಾಟ್, ಕೈಗಾರಿಕಾ ವಾಣಿಜ್ಯ ನಿವೇಶನಗಳು ಅಲ್ಲ. ನಾಗರಿಕ ನಿವೇಶನ, ನಾಗರಿಕ ಸೌಲಭ್ಯದ ನಿವೇಶನ, ನಾಗರಿಕ ನಿವೇಶನಗಳನ್ನ ಸಂಘ ಸಂಸ್ಥೆಗಳಿಗೆ ಹಂಚಿಕೆ ಮಾಡೋಂಥದ್ದು. ಚುನಾವಣಾ ಅಫಿಡವಿಟ್ಟಲ್ಲಿ ಯಾರೂ ಸಹ ನೀವು ಯಾವುದೇ ಟ್ರಸ್ಟು ಸೊಸೈಟಿಲಿ ನೀವು ಮೆಂಬರ್ ಆಗಿದ್ದರೆ, ಪದಾಧಿಕಾರಿ ಆಗಿದ್ದರೆ ಅದನ್ನು ಅಫಿಷಿಯಲ್ ಚುನಾವಣಾ ಅಫಿಡವಿಟಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳೋದಿಲ್ಲ, ಇನ್ಕ್ಲೂಡಿಂಗ್ ಛಲವಾದಿ ನಾರಾಯಣ ಸ್ವಾಮಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸಂಘ ಸಂಸ್ಥೆಗಳು ಕೊಡೋಂಥ ಯಾವುದೇ ಅಲಾಟ್ಮೆಂಟು ಇಂಡಿವಿಜುವಲ್ ಅಲಾಟ್ಮೆಂಟ್ ಆಗೋದಿಲ್ಲ. ಅದು ಪಬ್ಲಿಕ್ ಪರ್ಪಸ್ಸು, ಸಾರ್ವಜನಿಕ ಉಪಯೋಗದ ಉದ್ದೇಶಕ್ಕೋಸ್ಕರ ಆ ಸಂಸ್ಥೆಗೆ ಅಲಾಟ್ ಆಗಿರುತ್ತೆ. ಮತ್ತು ಆ ಸಂಸ್ಥೆ ಹೆಸರಿನಲ್ಲೇ ವಹಿವಾಟು ಆಗುತ್ತೆ ಬಿಟ್ಟರೆ ಇಂಡಿವಿಜುವಲ್ ವಹಿವಾಟು ಆಗೋದಿಲ್ಲ. ಛಲವಾದಿ ನಾರಾಯಣ ಸ್ವಾಮಿನವರು ಸಹಿತವಾಗಿ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರು ಇಂಥ CA ಸೈಟ್ಗಳನ್ನ ಪಡ್ಕೊಂಡಿದ್ದಾರೆ ಸಂಘ ಸಂಸ್ಥೆಗಳ ಮೂಲಕ. ಸನ್ಮಾನ್ಯ R ಅಶೋಕ್ರವರೇ ಅವರ ಒಂದು ಟ್ರಸ್ಟ್ಗೆ ಸುಮಾರು ಒಂದು 13 ಎಕರೆವನ್ನು ಜಾಗವನ್ನು ಪಡ್ಕೊಂಡು ಮತ್ತೆ ಅದೆಲ್ಲ ಕಾಂಟ್ರವರ್ಸಿಯಾಗಿ ವಾಪಸ್ ಕೊಟ್ಟಂಥದ್ದನ್ನು ಈ ರಾಜ್ಯ ಕಂಡಿದೆ. ಹಾಗಾಗಿ ವಿಷಯಗಳನ್ನ ತಿಳ್ಕೊಂಡು BJP ನಾಯಕರು ಮಾತಾಡಬೇಕು. ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರು ವೈಯಕ್ತಿಕ ವಿಚಾರಗಳನ್ನ ತಂದು ಅದನ್ನು ರಾಜಕೀಯಕರಣ ಮಾಡೋದಕ್ಕೆ ಹೋದರೆ ಅದಕ್ಕೆ ಯಾವುದೇ ಬೆಂಬಲ ಸಿಗೋದಿಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಹೇಳೋದಕ್ಕೆ ಇಷ್ಟಪಡುತ್ತೆ. CA ನಿವೇಶನ ಅಲಾಟ್ಮೆಂಟು ಏನು ಪ್ರೊಸೀಜರ್ ಪ್ರಕಾರ ಮಾಡಬೇಕೋ ಆ ಪ್ರೊಸೀಜರ್ ಪ್ರಕಾರನೇ ಆಗಿದೆ KDBಯಿಂದ. ಮತ್ತು ಅನೇಕ BJP ಸಂಸ್ಥೆಗಳು ಸಹ ಇದರ ಫಲಾನುಭವಿಗಳಿದ್ದಾರೆ. ಮೊನ್ನೆ ಏನು ಹಂಚಿಕೆ ಆಗಿದೆ ಆ ಹಂಚಿಕೆಯಲ್ಲಿ ಹಲವಾರು BJP ಫಲಾನುಭವಿಗಳು ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ಸನ್ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿರವರು ಇದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳ್ತೀನಿ.